ಈ ಏರ್ಪೋರ್ಟ್ ಅಲ್ಲಿ ಸರ್ ನಮಾಜ್ ಮಾಡಿರೋದು ಒಂದು ವಿವಾದಕ್ಕೀಡಾಗ್ತಾ ಇದೆ ಸರ್. ಪಥಸಂಚಲನ ಮಾಡಕ್ ಅವಕಾಶ ಕೊಡ್ತಿಲ್ಲ, ನಮಾಜ್ ಮಾತ್ರ ಎಲ್ಲಿ ಬೇಕಾದ್ರೂ ಮಾಡಕ್ ಅವಕಾಶ ಕೊಡ್ತಾ ಇದೆ ಸರ್ಕಾರ. ಏರ್ಪೋರ್ಟ್ ಅವ್ರದ್ದು ಅಲ್ರಿ, ಏರ್ಪೋರ್ಟ್ ಯಾರ್ದಿರೋದು? ಏರ್ಪೋರ್ಟ್ ಯಾರ ಕೈಗೈತೆ? ರಾಜ್ಯ ಸರ್ಕಾರನ ಬ್ಲೇಮ್ ಮಾಡ್ತಾ ಇದೆ ಅಲ್ರಿ. ಅದೇ ನೀವು ಕೇಳ್ಬೇಕಲ್ರಿ, ನೀವು ಕೇಳ್ಬೇಕಲ್ಲ ಏರ್ಪೋರ್ಟ್ ಯಾರ ಅಲ್ಲಮ್ಮ, ನಾವು ಕೇಳಿ ಏರ್ಪೋರ್ಟ್ ಯಾರ್ದಂತೆ? ಮತ್ತೆ ಅವ್ರು ಕೊಟ್ಟರ ಅವಕಾಶ ನಾವು ಕೊಟ್ಟಿವ? ಏರ್ಪೋರ್ಟ್ ಯಾರ ಕೈಗೈತೆ? ಮತ್ತೆ ಅವ್ರಿಗೆ ಕೇಳ್ಬೇಕಲ್ಲ, ಅವ್ರು ಕೊಟ್ಟಿದ್ರಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ಅವ್ರು ಕೊಟ್ಟಂಗೆ ನಾವು ಕೊಟ್ಟಿವ ಪರ್ಮಿಷನ್? ಅವರಿಗೆ ಸೆಂಟ್ರಲ್ ಯಾವ್ದು ಸ್ಟೇಟ್ ಯಾವ್ದು ಅವರಿಗೆ ಗುರುತಿಲ್ರಿ. ಅವ್ರಿಗೆ ಏನಾಗಿದೆ ಬಿಜೆಪಿ ಅವರಿಗೆ, ಅವ್ರ ಬೇಸಿಗೆ ಗುರುತಿರಂಗಿಲ್ಲ ಅವರಿಗೆ. ಅದು ಕೊಟ್ಟು ಒಳ್ಳೇದಮ್ಮ, ನಮಗೆ ಬಿಟ್ಟು ನಮ್ಮೇಲೆ ಗೂಬೆ ಕುಂದ್ರಿಸ್ಬೇಡ್ರಿ ಅಂತ ಹೇಳಿದ್ರು. ಹಾ ಏನಂತ ಅದೇ ರೀ, ನಮಾಜ್ ಮಾಡಕ್ ಬಿಟ್ಟಿದ್ದು ಅವ್ರೆ ಅಂತ ಹೇಳ್ತಿರೋದು. ಈಗ ಎಲ್ಲನ ಏರ್ಪೋರ್ಟ್ನಾಗ ಯಾರನ್ನ ನಮಾಜ್ ಮಾಡಿದ್ದಾರೆ, ಅವ್ರು ಬಿಟ್ಟಂಗಿಲ್ಲ ನಮಾಜ್ ಮಾಡಕ್. ನಾವು ಬಿಟ್ಟಿವ? ಸೆಂಟ್ರಲ್ ಗೌರ್ಮೆಂಟ್ ಯಾರ ಕೈಗೈತೆ? ಅದಕ್ಕೆ ಹೇಳ್ದು ಸಿ ಟಿ ರವಿ ಏನ್ ಹೇಳ್ತಾರಲ್ಲ, ತಾಲಿಬಾನ್ ಬಗ್ಗೆ ಹೇಳ್ತಿದ್ರು. ಈಗ ತಾಲಿಬಾನ್ ಕರ್ಕೊಂಡ್ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನ್ ಮಾತಾಡ್ತಾರ? ತಾಲಿಬಾನ್ ವಿರುದ್ಧನೇ ಮಾತಾಡ್ತಿರಲ್ಲ 24 ತಾಸು. ಪಾಕಿಸ್ತಾನ ವಿರುದ್ಧನೇ ಮಾತಾಡ್ತಿರಲ್ಲ. ಪಾಕಿಸ್ತಾನಿಗೆ ಇವ್ರ ತಾನೇ ಹೋಗಿ ಕೇಕ್ ತಿಂದು ನಾವು ತಿಂದಿವ? ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಯಾಕೆ ಹೋದ್ರ ನರೇಂದ್ರ ಮೋದಿ ಸಾಹೇಬ್ರು ಕೇಕ್ ತಿನ್ನಕ್ಕೆ ಪಾಕಿಸ್ತಾನಿ? ಎಲ್ಲಿ ಚರ್ಚೆನೇ ಇಲ್ಲ ಈ ದೇಶದಾಗ ಇದ್ರ ಬಗ್ಗೆ. ಅದು ಪೆಲ್ಗಾಮ್ ಆಯ್ತು, ಪಲ್ವಾಮಾ ಆಯ್ತು, ಇದ್ರ ಬಗ್ಗೆ ಏನ್ ಚರ್ಚೆನೇ ಇಲ್ಲ, ಮುಗಿತು, ಕ್ಲೋಸ್ ಚಾಪ್ಟರ್. ಅದ್ರ ಬಗ್ಗೆ ಯಾರು ಕೇಳಂಗಿಲ್ಲ. ಈಗ ಮುಗೀತು, ಒಂದು ಎಪಿಸೋಡ್ ಮುಗೀತು, ಬೇರೆ ಎಪಿಸೋಡಿಗೆ ಹೋಗೋದು ಅಷ್ಟೇ. ಇವ್ರದ್ದು ಯಾವ್ದು ಲೆಕ್ಕ ಇಲ್ಲ, ವಿಚಾರ ಇಲ್ಲ, ಏನ್ ಜನರಲ್ ಒಟ್ಟು ಟಿವಿಯಾಗ ಬೆಳಗ್ಗೆ ಬಂದು ಏನ್ ಇರ್ತದೆ ಅದೇ ಇಡೀ ದೇಶ ಹಿಡ್ಕೊಂಡು ಹೋಗ್ತಿರ್ಬೇಕು. ಅಷ್ಟು ಬಿಟ್ರೆ ಯಾವ್ದು ಲೆಕ್ಕ ಬುಕ್ಕ ಕೇಳ್ಬೇಡ್ರಿ ಇವರಿಗೆ.